ಕಥೆ ಮುಗಿಯಿತೆ ಆರಂಭದ ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ ಏಕಾಂಗಿ ಸಂಚಾರಿ ಸಾಯುವ ಮುನ್ನ ಜನಿಸಿದ ಮನ್ನ ದರ್ಶನ ನೀ ಪಡೆದು ತಾಯಿಯ ಮಡಿಲ ಹೊಡೆಯಲೇ ನಮ್ಮ ಪಾಪ ಇದೆ ನೋಡು. ಹೂನದ ಸೇಮ್ ಪಾಪ ಇದ್ದಂಗೆ ಇದನಲ್ಲ. ಯಾವ್ದೋ ಹುಡುಗಿ ಕೈ ಕೊಟ್ಟಿರ್ಬೇಕ ಮೋಸ್ಟ್ಲಿ ಫೀಲಿಂಗ್ ಯಾರು ಹೋಗ್ತೀನಿ. ನಿನ್ನ ಯಾವ ಹುಡುಗಿ ಬೈತಾಳಲ್ಲ ಅದಿ ಆ ಅಪ್ಪನ ಅಮ್ಮನ ಏನು ಅಂದಿರ್ತಾರ ಆ ಫೀಲಿಂಗ್ ಆಗಿ ಹೋಗ್ತಿರ್ತಾನೆ. ಸರಿ ಮಾತಾಡ್ಸ್ ನೋಡೋಣ. ಪಾಪು ಏ ಪಪ್ಪು ಪಾಪು ಏ ಪಪ್ಪು ಪಾಪು ಏ ಪಪ್ಪು ಏ ಪಪ್ಪು ಏ ಅದೇ ಅವನ ಮಗನಿಗೆ ಅಷ್ಟೊಂದಲ್ಲ ಮಾತಾಡ್ಸಿ ಅದೇ ಹೋಗ್ತಾನೆ. ಹೋದ್ರಲ್ಲಿ ಬಿಡು. ನಮ್ಮಪ್ಪ ಸಾಯ್ಬೇಕಾದ್ರೆ ಮುಂಚೆ 4 ಜನ ಸಂಪಾಸ ಮಾಡಂತ ಹೇಳಿದ್ನಲ್ಲ, ಸಂಪಾದಿಸಿದ್ರು. ಪಪ್ಪು ಮಾತಾಡ್ಸಿದ್ರೆ ಅದೇ ಹೋಗ್ತಿಲ್ಲ ಇಲ್ಲಿ ತಿರುಗಿ ಯಾಕೆ ಬಂದೆ ನೀನು? ಗೆಳೆಯ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಏನು ನೀನು promise? ಮಾಡಲ್ಲ. ಮಾಡ್ರೆ ಹೇಳ್ತೀನಿ. ಯಾಕ ಯಾಕೆ ಏನಂತ ಯಾಕೆ ಹೇಳು? ಏನು ಅಂತ ಏನು ಕೇಳ್ಬೇಡ್ರಿ. ನೀವು ಮಾಡ್ತಿರಿಲ್ಲ ಫ್ರೆಂಡ್ಶಿಪ್ ಬೆಲೆ ಕೊಟ್ಟಿ. ಏನಕ್ಕಂತ ಹೇಳಲಿ ಮಾಡ್ತೀವಿ ಹೋದ್ರಲ್ಲಿ ಮಾಡಿ. ಅಲ್ಲೇ ಪಪ್ಪು ಭಾಷೆ ಏನಕ್ಕೆ ತಾಂಡ ಅಂತ ನನಗೆ ಗೊತ್ತಾಗ್ತಿಲ್ಲ ಕಣ. ಇಲ್ಲಿ ಏನಂತ ಹೇಳ್ಬೇಕು ನಿಮ್ಗೆ? ಹೇಳಿ ನಾನು ಇವಾಗ ಸೂಸೈಡ್ ಮಾಡ್ಕೊಬೇಕಂತ. ಸೂಸೈಡು ಅಂಥದ್ದೇನಾಯ್ತು ನಿನಗೆ ಸೂಸೈಡ್ ಮಾಡ್ಕೊಳಕ್ಕೆ? ಗೆಳೆ ಯಾಕೆ ಏನು ಅಂತ ಏನು ಕೇಳ್ಬಿಟ್ರಿ ಗೆಳೆ. ನನಗೆ ಪ್ರಮಾಣ ಮಾಡಿದ್ರಿ ನೀವು 4 ಜನ ನಮ್ಮ ಮನೆಗೆ. ನಾನು ಸೂಸೈಡ್ ಮಾಡ್ಕೊಂಡ್ಮೇಲೆ ನನ್ನ ಡೆಡ್ ಬಾಡಿ ತೊಗೊಂಡೋಗಿ ನಮ್ಮ ಮನೆಗೆ ಕೊಡ್ರಿ. ನಾವು ಹೆಲ್ಪ್ ಮಾಡ್ತಂತ ಮಾತು ಕೊಟ್ಟಿದ್ರೆ ಮಾಡ್ಲೇಬೇಕು ನೀವು. ಅಲ್ಲಲ್ಲಿ ಸೂಸೈಡ್ ಮಾಡ್ಕೊಳ್ಳೋಂಥದ್ದು ಏನಾಯ್ತು ನಿಮ್ಗಲ್ಲಿ? ಲೇ ಸೂಸೈಡ್ ಅಪ್ಪ ಎಲ್ಲ ಮಾಡ್ಕೊಳೋದೆಲ್ಲ ಕಣವು ನಾವು. ಲೇ ಅದಿ ಸೂಸೈಡ್ ಮಾಡ್ಕೊಂತಾರ ನೋಡವನು. ಕುಡ್ದಿರೋದು ನೈಟ್ ಇಳ್ದೋಗೈತೆ. ಇವಾಗ ಚೆನ್ನಾಗಿ ಕುಡಿಬೇಕಂದ್ರೆ ಇದೊಂದು ರೀಸನ್ ಸಿಕ್ಕೈತೆ ಕುಡಿಯೋಣ. ಮತ್ತೆ ಅದೇ ಅಲ್ಲ ಪಪ್ಪು ಸೂಸೈಡ್ ಮಾಡ್ಕೊಳ್ಳೋದೇನು ಮಾಡ್ಕೊಳ್ತೀಯ? ಮಾಡ್ಕೊಳ್ಳೋಳಗಡೆ ನನಗೊಂದು ಪಾರ್ಟಿ ಕೊಟ್ಟ ಇಲ್ಲಿ ಇಬ್ಬರೇ ಇದ್ರ, ಇನ್ನಿಬ್ರು ಕರೆಸ್ಬಿಟ್ಟು 4 ಜನಕ್ಕೆ ಕೊಟ್ಟು ಬಿಡ್ತಾರೆ. ನೀನು ದುಡ್ಡು ಅಂತ ಕೊಡಪ್ಪ. ನಾನು ಇನ್ನಿಬ್ಬರು ಜವಾಬ್ದಾರಿ ನಂದು, ನಾನು ಕರೆಸ್ತೀನಿ. ಓಕೆನಾ? ಸರಿ, ಎಷ್ಟು ಬೇಕು ಹೇಳಿ. ಇನ್ನೊಂದಿಬ್ರು ಬರ್ತಾರೆ. ನೀನು ಎಷ್ಟು ನಿನ್ನ ಕೈಲಿ ಎಷ್ಟಾಯ್ತು ಅಷ್ಟು ಕೊಡು, ಮಿಕ್ಕಿ ನಾನು ನೋಡ್ಕೊಂತೀವಿ ಬೇಕಿದ್ರೆ. ಅಷ್ಟೇನೆ. ಏನೋ ನಿಂದಲೇ ಅಣ್ಣ ಅಣ್ಣ ಯಾಕೆ ಸಾಯ್ಬೇಕಂತ ಅಣ್ಣ? ಎಣ್ಣೆ ಕುಡಿತಿದ್ದಿ ತಾನೆ? ಫುಲ್ ಬಾಟ್ ಕುಡಿಸಿದಂತಾನೆ? ಅಣ್ಣ. ಸುಮ್ಮನೆ ಕುಡಿ, ಕೇಳ್ಬೇಡ. ನಾವ್ ಕುಡಿಬೇಕಂದ್ರೆ ಡಿಸ್ಟರ್ಬ್ ಮಾಡ್ಬೇಡ. ಡಿಸ್ಟರ್ಬ್ ಆಯ್ತಣ್ಣ. ಅಣ್ಣ ಅಣ್ಣ ತುಂಬಾ ಟ್ಯಾಂಕ್ಸ್ ಅಣ್ಣ. ಅಣ್ಣ
ಗೆಳೆ ಇಬ್ರು ಕರೆಸ್ನ ಅಂತೇಳಿ ಒಬ್ನ ಕಳ್ಸಿದಲ್ಲ ಗೆಳೆ. ಲೇ ಯಾರಲ್ಲಿ ಉನಲಿ ನೀನು 4 ಜನ ತಾನ ಕೇಳಿದ್ ನೀನು. ಇನ್ನೊಬ್ಬನ ಆಟೋ ತಾಂಬ್ರ ಕಳ್ಸಿದ್ನಿ. ಯಾಕಂದ್ರೆ ಒಂದು ಡೆಡ್ ಬಾಡಿ ಹಾಕೊಂಡು ಹೋಗ್ಬೇಕಪ್ಪ. ಕರೆಕ್ಟ್ ಅದಕ್ಕೆ ಕಳ್ಸಿದ್ದೀನಿ. ಗೆಳೆ ಸಾಕ್ ಬಿಡು ಗೆಳೆ. ಯಾರು ಮುನಲೆ ಸ್ವಲ್ಪ ಸುಮ್ಮನಿರಲ್ಲ. ಅಣ್ಣ ಏನ ಮೊನ್ನೆ ಯಾವ್ದ ಮರಿಗ್ ಹೋಗ್ತಿದ್ದಲ್ಲ ಯಾರ್ದಣ್ಣ? ಆ ಮ್ಯಾಟ್ರ್ ಹಾಕಲೇ ಇರ್ತದೆ. ಆ ನೋವಿಗೆ ಕಣ ಇಷ್ಟೊಂದು ಕುಡಿತಿರೋದ್ ನಾನು. ಅಣ್ಣ ಹೇಳಣ್ಣ. ತಮ್ಮ ಅಣ್ಣ ನಾನು ಇಷ್ಟಪಟ್ಟು ಹುಡುಗಿ ಅವನ ಜೊತೆ ಮದುವೆ ಆಗೋಗ್ಬಿಡ್ತು ಕಣ ತಮ್ಮ. ಅಯ್ಯೋ ಅಣ್ಣ ಓದ್ನಲ್ಲ ನಿಮ್ ಹುಡುಗಿ ಯಾವ ಜೊತೆ ಓಡೋದ್ನಲ್ಲ. ಅಯ್ಯಯ್ಯೋ ಅಣ್ಣ ಅಣ್ಣನ ಹುಡುಗಿ ಓದತ್ತಲ್ಲ. ಅಯ್ಯಯ್ಯಪ್ಪ ಅದಕ್ಕೆ ಇಷ್ಟೊಂದು ಕುಡಿತೇನೆ. ಅಣ್ಣ ಅದಕ್ಕೆ ಕುಡಿತೀನಿ. ನಿನ್ ಪಾದ ಎಲ್ಲೈತಳ ಅಣ್ಣ. ಅಯ್ಯೋ ಪುಣ್ಯಾತ್ಮಕ ಅಣ್ಣ ನೀನು. ಗೆಳೆ ನನ್ ಸಾಯೋದ್ರ ಬಗ್ಗೆ ಮಾತಾಡಂದ್ರೆ ಏನಾನ ಮಾತಾಡ್ತಿರಲ್ಲ. ನಿನ್ ಸಾಯಾದ್ರು ಹೋಗೈತಲ್ಲ ಒಂದು. ನನಗೆ ನಮ್ಮ ಹುಡುಗಿ ಬೇರೆ ಜೊತೆ ಮದುವೆ ಆಗೋಗೈತೆ. ಅದಕ್ಕಿರೋ ದೊಡ್ಡ ನಾವು ನನಗೆ ಇದು ಅಣ್ಣನ್ ಮ್ಯಾಟ್ರ್ ನಿನಗ್ ಗೊತ್ತಾ? ನಿನಗ್ ಗೊತ್ತಾ ಅಣ್ಣನ್ ಫೀಲಿಂಗ್ಸ್ ಎಷ್ಟಿದೆ ಅಂತ ನನಗ್ ಮಾತ್ರ ಗೊತ್ತು. ನೀನ್ ಅಣ್ಣ ಸಾಯ್ಬೇಕು ತಾನೆ. ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ನಾನು ಸಾಯಿಸ್ತೀನಿ ನಿನ್ನ. ಅಣ್ಣ ನಾನೇ ಸಾಯಿಸ್ತಾಣ. ನಾನು ಸಾಯಿಸ್ತೀನಿ. ನಿಜ ಆಗಿದೆ ಅಣ್ಣ. ಇಲ್ಲ ಹೌದಾ ಅಣ್ಣ? ಯಾಕೊಂದ್ ಮ್ಯಾಟ್ರ್ ಎಲ್ಲ ಎತ್ತಿದ್ದಾರೆ ಅಣ್ಣ. ತಡಿ, ನನ್ ಮ್ಯಾಟ್ರ್ ಎತ್ತಿದ್ದಲ್ಲ ಅಣ್ಣ ನಿನ್ನೇನಾಯ್ತು ಫಸ್ಟ್ ನನಗೆ. ಅಣ್ಣ ನನ್ ಮ್ಯಾಟ್ರ್ ಕೇಳಿದ್ರೆ ಅವನಿಗೆ ತಮ್ಮನ್ನ ನಾನೇ ಸುತ್ತೋಗ್ತಿ ಕಳಣ. ಕೇಳೋಣ ಏನಾಯ್ತು ಹೇಳಂತದ ಹೇಳ. ನಾನ್ ಸಾಲ್ವ್ ಮಾಡ್ತೀನಿ. ನಾನ್ ಪಕ್ಕ ಸಾಲ್ವ್ ಮಾಡ್ತೀನಿ. ಅಣ್ಣ ಬ್ಯಾಡ ಅಣ್ಣ, ನನಗಿಂತ ಮೊದ್ಲು ನೀನೇ ಉರ್ಲಾಕಿ ಸತ್ತೋಗ್ಬಿಡ್ತಿ ಕಣಣ. ಅಣ್ಣ ರಕ್ತ ಕಣ್ಣಿರ ಉಪೇಂದ್ರ ನೋಡ್ದಂಗ ಆಗತ್ ಕಣ. ಏನಣ್ಣ ನನ್ ಯಾರಲ್ಲಿ ಅವನಲ್ಲ ಸೈಲೆಂಟ್ ಆಗಿರಲಿ. ಮ್ಯಾಟ್ರ್ ಎತ್ ಕೇಳಿದ್ರೆ ಅಷ್ಟ. ಅಣ್ಣ ಆಯ್ತಣ್ಣ. ಇವಾಗ ಮಗ ಇನ್ನೊಂದ್ ಸ್ವಲ್ಪ ನೆಂಟಿ ಕೊಡ ಮಗದು. ಅಣ್ಣ ಇವತ್ ಮಾತ್ರ ಒಂದೊಂದ್ ಸತ್ತೆ ಸಾಯಿಸ್ತಾಳ ಬಿಡೋದಿಲ್ಲ ಅಣ್ಣ. ಹೆಂಗ್ ಸಾಯಿಸ್ಬೇಕು ಹೇಳ್ರ? ಇಷ್ಟೊಂದು ಸುಮ್ಮನೆ ಕುಡಿದ್ರ ಅವ್ರಲ್ಲಿ ಹೇಳ್ರ. ಒಬ್ರೇ ಐಡಿಯಾ ಕೊಡ್ರ. ಸಾಯಿಸ್ಬೇಕು ತಾನೆ. ನಾನು ಸಾಯಿಸ್ತೀನಿ. ಅಲ್ಲೇ ಅದೇ ಇವನ್ ಹೆಂಗ್ ಅದೇ ಉರ್ಲಾಕ್ ಬಿಡಣ. ಅಣ್ಣ ಕುತ್ತಿಗೆ ನೋವು ಬರುತ್ತಣ್ಣ. ನಮ್ ಫ್ರೆಂಡ್ ಅವನು ಕುತ್ತಿಗೆ ನೋವು ಬರುತ್ತಲ್ಲ. ಬೇಡ 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 ಅಣ್ಣ ನಾವೇ ಮಚ್ತಾವ್ ಕಡದಾಕ್ಬಿಡಣ. ಅವ್ನಿಗೆ ನೋವಾಗ್ತವನು ಫ್ರೆಂಡ್ ಅವನು. ಅವ್ನು ನೋವಾಗ್ಬಾರ್ದು. ನಂಗೆ ಸಾಯಿಸ್ಬೇಕು. ಆಯ್ತಣ್ಣ. ನಾನು ಒಂದೇ ಒಂದು ಐಡಿಯಾ ಅಂತ ಹೇಳಣ. ಹೇಳ ಏನ್ ಹೇಳ. ಒಟ್ಟು ಸಾಯ್ಬೇಕಪ್ಪ. ಅಣ್ಣ ಅಲ್ಲಿ ನೋಡೋಣ. ಏನು ಟ್ರಾಕು, ರೈಲ್ವೆ ಟ್ರ್ಯಾಕು ಮಚ್ಚ. ಆ ಟ್ರ್ಯಾಕ್ ಹತ್ರ ಹೋಗಿ ರೈಲ್ ಬರಲ್ಲ ನೋಡ್ಕೊಂಬ.
ಹೋಗ್ ಬಲಾಡ್ಕೊಳ್ಳಿ. ಟ್ರೈನ್ ಬಂದಿಲ್ಲ. ಮಗ ಇನ್ನ ಬಂದಿಲ್ಲ ಮಗ ಟ್ರೈನಲ್ಲಿ. ಬಂದಿಲ್ಲ ಮಗ. ಟ್ರೈನ್ ಬಂದಿಲ್ಲ ನೋಡ್ಕೊಂಬರೋ. ಮಗ ಇನ್ನ ಟ್ರೈನ್ ಬಂದಿಲ್ಲ. ಬಂದಿಲ್ಲ ಮಗ. ಹೋಗು ಟೈಮ್ ಬಂದಿಲ್ಲ, ತಿರುಗ ನೋಡ್ಕೊಂಬರೋ. ನೋಡು ಟೈಮ್ ಬಂತ ಅಂದ್ರೆ ನನಗೆ ಹೇಳು, ನಾನು ಗೆಳೆಯನ್ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ. ಟ್ರ್ಯಾಕ್ ಮೇಲೆ ಹಂಗೆ ಮನಸ್ಸು ಬಿಟ್ನಿ ತಮ್ಮ. ಆಯ್ತಾ ಮಗ ಇನ್ನ ಬಂದಿಲ್ಲ ಮಗ ಟ್ರೈನಲ್ಲಿ. ಬಂದಿಲ್ಲ. ಮಗ ಟ್ರೈನ್ ಬಂತ ಮಗ. ಮಗ ಟ್ರೈನ್ ಬಂತ. ಟ್ರೈನ್ ಬಂತು. ಟ್ರೈನ್ ಬಂತು ಮಗ. ಮನಗಿಸ್ಬಿಡ ನೋಡಿ ಮತ್ತೆ ಟ್ರ್ಯಾಕ್ ಮೇಲೆ. ಟ್ರೈನ್ ಕೂತ್ಕೊಂಡು ಹೋದ್ರೆ ಸೆಂಟ್ರಲ್ ಗೌರ್ಮೆಂಟ್ ಬಾಡಿ ಕೊಡಲ್ಲಣ್ಣ. ಬಾಡಿ ಕೊಡಲ್ಲ ಮತ್ತೆ ಹೆಂಗೆ? 5,000 ರೂಪಾಯಿ ಕೊಡ್ಬೇಕಣ್ಣ. 5,000? ಅಯ್ಯೋ ಮಗ ಟ್ರೈನ್ ಕ್ಯಾನ್ಸಲ್. ನಮ್ಮ ಹತ್ರ 5,000 ರೂಪಾಯಿ ದುಡ್ಡಿಲ್ಲ ಬಾಡಿ ತರಕ್ಕೆ. ಅದಕ್ಕೆ ನಾನೊಂದು ನಿರ್ಧಾರ ಮಾಡ್ಬಿಟ್ಟಿನಿ, ವಿಷ ಕುಡಿಸ್ಬಿಡೋಣ. ಬೆಸ್ಟ್ ಆಫ್ ಲಕ್ ಅಣ್ಣ, ಇದು ಬಹಳ ಒಳ್ಳೆ ಇದೆ ಅಣ್ಣ. ಅಣ್ಣ ಹಾಸ್ಪಿಟ್ಲಿಗೆ ನಾವು ವಿಷ ಕುಡಿದೆ ಅಂತ ಕರ್ಕೊಂಡು ಹೋದ್ರಿ ಬಾಡೆಗಳದ್ ವಿಷ ಎಲ್ಲ ತೆಗೆದು ಬಿಡ್ತಾರಣ್ಣ, ಕಾಪಾಡ್ಬಿಡ್ತಾರೆ. ಬಿಲ್ ನಾವೇ ಕಟ್ಬೇಕಾಗುತ್ತೆ. ಅಯ್ಯೋ ದುರ್ವಿಧಿಯೇ. ಮಗ ನಾನು ನಿನ್ನ ಸಾಯಿಸ್ತೀನಿ. ನಾನ್ ಸಾಯಿಸ್ತೀನಿ, ನಿಜ ಹೋಗ್ಲು ನಾನು ಸಾಯಿಸ್ತೀನಿ. ಮಗ ನೀನೇನ್ ಟೆನ್ಷನ್ ತಗೊಂಬೇಡ, ನಾನ್ ನಿನ್ನ ಸಾಯಿಸ್ತೀನಿ. ನಿನ್ ಡೆಡ್ ಬಾಡಿನ ಕರ್ಕೊಂಡು ಹೋಗ್ತೀನಿ. ಆಟ ಬೇರೆ ಬರ್ತತೀಗ, ಫೋನ್ ಮಾಡಿದ್ ನಾನು ಇದ್ದೀನಿ. ನಾನ್ ಕರ್ಕೊಂಡು ಹೋಗ್ತೀನಿ. ನಾನ್ ಕರ್ಕೊಂಡು ಹೋಗ್ತೀನಿ. ಹಂಗೇಳಿ ನಾನು ಸಾಯಿಸ್ತೀನಿ ಅಣ್ಣ. ಹಂಗೇಳಿ ನಾನು ಸಾಯಿಸ್ತೀನಿ. ಬಚ್ಚಾ ಹಂಗೇಳಿ ನಾನು ಸಾಯಿಸ್ತೀನಿ. ಅಣ್ಣ ಸ್ವಲ್ಪ ಪವರ್ ಕೊಡಿ. ಹಲೋ ಯಮ, ನಾವು ಫುಲ್ ಟೈಟ್ ಆಗಿಬಿಟ್ಟಿದೀವಿ. ಈ ಅಣ್ಣನ ನೀನೇ ಕರ್ಕೊಂಡ್ ಹೋಗ್ಬಿಡು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹೋಗಕ್ಕೆ ಇವ್ರ 3 ಕರ್ಸಿದ್ರೆ ಇವಾಗ ಇವ್ ಡೆಡ್ ಬಾಡಿ ನಾನ್ ಎತ್ಕೊಂಡು ಹೋಗ್ಬೇಕಲ್ಲಪ್ಪ. ಎಂತ ಪರಿಸ್ಥಿತಿ ಬಂದ್ಬಿಡ್ತು.
ಇನ್ನು ಮುಂದೆ ನಾನು ಸೂಸೈಡೇ ಮಾಡ್ಕಾಣಲ್ಲ. ಹಲೋ ಆಟೋ